ರೈತರ ಹೆಸರಲ್ಲಿ ಗದ್ದಿಗೆಯನ್ನ ಹಿಡಿದವರು ಈಗ ರೈತರನ್ನೇ ಮರೆತಿದ್ದಾರಾ ಅನ್ನುವ ಕುತೂಹಲ ಮತ್ತು ಪ್ರಶ್ನೆ ಇರುವಂತದ್ದು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ತವರಲ್ಲೇ ಹಕ್ಕು ಪತ್ರಕ್ಕಾಗಿ ರೈತರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಪದಗ್ರಹಣ ಸ್ವೀಕಾರದ ಸಂದರ್ಭದಲ್ಲಿ ರೈತರ ಹೆಸರಲ್ಲಿ ಪದಗ್ರಹಣ ಸ್ವೀಕಾರ ಮಾಡ್ತಾರೆ. ಬಟ್ ಈಗ ತಮ್ಮದೇ ಕ್ಷೇತ್ರದಲ್ಲಿ ಬರೋಬ್ಬರಿ 80,000 ರೈತರು 30 ವರ್ಷದಿಂದ ಹಕ್ಕು ಪತ್ರಕ್ಕಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ಬಟ್ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ರೈತರು ಈಗ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೈತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಏನು ಮಾಡಿದ್ರು ಅದು ಬೇರೆ ಪ್ರಶ್ನೆ. ಬಟ್ ಈಗ ಶಿಕಾರಿಪುರ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಕೋಟೆ ಅಂತ ಸುದೀರ್ಘವಾಗಿ ಶಿಕಾರಿಪುರವನ್ನು ಪ್ರತಿನಿಧಿಸಿದ್ರು. ಈಗ ಅವರ ಪುತ್ರ ಪ್ರತಿನಿಧಿಸ್ತಾ ಇದ್ದಾರೆ. ಬಟ್ ಈ ಕ್ಷೇತ್ರದಲ್ಲಿ ರೈತರಿಗೆ ಹಕ್ಕು ಪತ್ರವನ್ನು ಕೊಡ್ತಾ ಇಲ್ಲಂತೆ ಅಧಿಕಾರಿಗಳು. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ, ಬಟ್ ಅಧಿಕಾರಿಗಳು ಕೊಡ್ತಾ ಇಲ್ಲ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ವ್ಯಾಪ್ತಿಯ ರೈತರಿಗಿಲ್ಲ ಹಕ್ಕುಪತ್ರ. ಅರಣ್ಯ ಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ರೈತರು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ರು. ಹಲವು ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಂತ ರೈತರಿಗೆ 1978ರಲ್ಲಿ ಕೈ ಬರಹದ ಪಹಣಿ ಬಂದಿದ್ರೆ 3 ಎಕರೆ ಜಮೀನನ್ನು ಕೊಡಬೇಕು ಅಂತ ಹೇಳಿ ಅರಣ್ಯ ಇಲಾಖೆಯಿಂದಲೇ 20,000 ಅರ್ಜಿದಾರರಿಗೆ ಶಿಫಾರಸ್ಸಾಯಿತು. ಆದರೆ ಈವರೆಗೂ ಒಬ್ಬರಿಗೂ ಕೂಡ ಜಮೀನು ಮಂಜೂರಾಗಿಲ್ವಂತೆ. ಅರ್ಜಿಗಳನ್ನ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಸುಮಾರು 10-12 ವರ್ಷದಿಂದ ಅರಣ್ಯ ಹಕ್ಕು ಕಾಯ್ದೆ ಅಡಿ ಸರ್ಕಾರ ಅರ್ಜಿ ತಗೊಳುತ್ತೆ. ಅದಕ್ಕೆ ಸಾವಿರಾರು ರೂಪಾಯಿ ರೈತರು ಖರ್ಚು ಮಾಡಿ ಒಂದು ಫೈಲ್ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಅದನ್ನ ಸರ್ವೆ ಕಾರ್ಯ ಮಾಡ್ತಾರೆ, ಜಂಟಿ ಸರ್ವೆ ಮಾಡ್ತಾರೆ. ಅದಾದ ನಂತರ ನಿಮ್ಮದು ಆ ದಾಖಲೆ ಕೊಡಿ, ಈ ದಾಖಲೆ ಕೊಡಿ ಅಂತ ಸುಳ್ಳು ಸಬೂಬು ಕೇಳ್ತಾ ಸರ್ಕಾರ ಯಾವುದೇ ರೀತಿ ನಿಮಗೆ ಹಕ್ಕುಪತ್ರ ಕೊಡದೆ ವಂಚಿಸ್ತಾ ಇದೆ. ಅದಾಗಿನೂ ಸಹಿತ 78ರ ಪೂರ್ವದ ಒಂದು ಬಿಫೋರ್ 78 ಅಂತ ಒಂದು ಕಾಯ್ದೆ ಅಡಿ ಯಾರಿಗಾದ್ರೂ ಅಲ್ಲಿ ಗುರುತಿಸಿ ಕೊಡಬಹುದು ಜಮೀನು ಅಂತ ಇದೇ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ನಮಗೊಂದು ಲೆಟರ್ ಕೊಡ್ತಾರೆ. ಆ ಲೆಟರ್ ಕೊಟ್ಟಾಗ ಸುಮಾರು ನಿಮ್ಮ ಗ್ರಾಮದಿಂದ ಒಂದು 150-200 ಜನಕ್ಕೆ